ಬಿಗ್ ಬಾಸ್ ಸೀಸನ್ 12 ಇನ್ನು ಸ್ವಲ್ಪ ದಿನಗಳಲ್ಲೇ ಬಿಗ್ ಬಾಸ್ ಸೀಸನ್ 12 ಶುರು ಆಗ್ತಾ ಇದೆ. ಹಾಗೆಯೇ ಬಿಗ್ ಬಾಸ್ ಸೀಸನ್ 12 ಜೊತೆ ಅಲ್ಲಿನ ಕಂಟೆಸ್ಟೆಂಟ್ಗಳು ರಿವೀಲ್ ಆಗೋಕ್ಕೆ ತುಂಬ ದಿನಗಳು ಉಳಿದಿಲ್ಲ. ಆದರೆ ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಏನಂದರೆ, ಬಿಗ್ ಬಾಸ್ ಸೀಸನ್ 12ನ ಗ್ರ್ಯಾಂಡ್ ಓಪನಿಂಗಿನ ದಿನ ಕಾಂತಾರ ತಂಡ ಏನೋ ಅವರ ಮೂವಿಯ ಪ್ರಮೋಷನ್ಗೋಸ್ಕರ ಬಿಗ್ ಬಾಸಿನ ಒಂದು ಸೆಟ್ಗೆ ಬರ್ತಾ ಇದೆ ಅಂತೆ. ಅಂದರೆ ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ಗೆ ಕಾಂತಾರ ತಂಡ ಕೂಡ ಜಾಯ್ನ್ ಆಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಕಿಚ್ಚ ಸುದೀಪ್ ಅವರ ಜೊತೆಗೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1ನ ಪ್ರಮೋಷನ್ ಕೂಡ ಜಾಯ್ನ್ ಆಗ್ತಾ ಇದ್ದಾರಂತೆ. ಹಾಗೆಯೇ ಅಲ್ಲಿ ಕಾಂತಾರ ಚಾಪ್ಟರ್ 2ನ ಪ್ರಮೋಷನ್ ಮಾಡ್ತಾರಂತೆ. ಇದು ಪಕ್ಕಾ ಅಂತ ಹೇಳಲ್ಲ, ಯಾಕಂದರೆ ಈ ನ್ಯೂಸು ತುಂಬ ಕಡೆ ಹರಿದಾಡ್ತಾ ಇಲ್ಲ. ನಮಗೆ ಬಂದಿರುವಂಥ ಒಂದು ಸಣ್ಣ ಮಾಹಿತಿ ಅಷ್ಟೇ ಇದು ಪಕ್ಕಾ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಇದು ಪಕ್ಕಾನೇ ಇರ್ಬೋದು, ಸುಳ್ಳೇ ಇರ್ಬೋದು. ಆದರೆ ನನಗೆ ಅನಿಸೋ ಪ್ರಕಾರ, ಯಾಕಂದರೆ ಹೋದ ವರ್ಷ ಏನು OTT ಸೀಸನ್ ನಡೀತು, ಅಂದರೆ 1-2-3 ವರ್ಷಗಳ ಹಿಂದೆ OTT ಸೀಸನ್ ಏನು ನಡೀತು, ಅಲ್ಲಿ ಕಾಂತಾರ ಚಾಪ್ಟರ್ 1ನ ಪ್ರಮೋಷನ್ಗೋಸ್ಕರ ರಿಷಬ್ ಶೆಟ್ಟಿ ಅವರು OTT ಸೀಸನ್ಗೆ ಬಂದಿದ್ದರು. ಹಾಗೆಯೇ ಅವರು ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಮಾತಾಡಿದರು. ಸೊ ಇವಾಗ ಅದೇ ರೀತಿ ಆಗುತ್ತಾ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 12 ಏನಿದೆ ಅದು 28ಕ್ಕೆ ರಿಲೀಸ್ ಆಗ್ತಾ ಇರೋಂಥ ಗ್ರ್ಯಾಂಡ್ ಓಪನಿಂಗ್ ಇದೆ. ಹಾಗೆಯೇ ಕಾಂತಾರ ಚಾಪ್ಟರ್ 1 ಏನಿದೆ ಅದು ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇವೆರಡರಲ್ಲಿ 3 ದಿನಗಳ ಒಂದು ಗ್ಯಾಪ್ ಇರೋದ್ರಿಂದ ಅವರು ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗಲಿ ಅಂತ ಕಾಂತಾರ ತಂಡ ಬಿಗ್ ಬಾಸ್ 12ಕ್ಕೆ ಬರ್ತಾ ಇದೆಯೇನೋ ಏನೋ ಗೊತ್ತಿಲ್ಲ. ಆದರೆ ನಮಗೆ ಬಂದಿರೋವಂಥ ಅಪ್ಡೇಟ್ಸ್ ಪ್ರಕಾರ ಕಾಂತಾರ ತಂಡ ಏನೋ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ 12ನ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಜಾಯ್ನ್ ಆಗ್ತಾ ಇದೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ. ಆದರೆ ಇದು ನಿಜ ಅಂತಲೇ ಹೇಳೋಕ್ಕೋಗಲ್ಲ, ಯಾಕಂದರೆ ಇದು ನಿಜನೇ ಇರ್ಬೋದು, ಸುಳ್ಳೇ ಇರ್ಬೋದು. ಆದರೆ ಇವಾಗೇನಿದೆ, ಕಾಂತಾರ ಏನು ಚಾಪ್ಟರ್ 2 ಇದೆ, ಅದು ಎದ್ರಲ್ಲಿ ಬಂತಂದರೆ ಕಲರ್ಸ್ ಕನ್ನಡದಲ್ಲಿ ಬಂತು. ಮೊನ್ನೆ ಏನೋ ಹೋದ 3-4 ತಿಂಗಳ ಹಿಂದೆ ಬಂತು. ಸೊ ಅದಕ್ಕೋಸ್ಕರ ಏನಾದರೂ ಪ್ರಮೋಷನ್ ಮಾಡಿ ಅದರಲ್ಲಿ ಕಲರ್ಸ್ ಕನ್ನಡ ಜೊತೆ ಇದನ್ನ ರಿಲೀಸ್ ಮಾಡ್ತಾರೆ ಅನ್ನೋದು ನಮಗೆ ಒಂದು ಡೌಟ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿರುತ್ತೆ ನಮ್ಮ ಬಿಗ್ ಬಾಸ್ ಸೀಸನ್ 12ನ ನ್ಯೂ ಅಪ್ಡೇಟ್. ಸೊ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಬಿಡಿ.